ಮಾ ನೀವಿನ್ನ ಕೋಪದಲ್ಲೇ ಇದ್ದೀರಾ? ನಾನಿರೋದೆ ಹೀಗೆ. ಎಷ್ಟು ವರ್ಷದಿಂದ ನಿಮ್ಮನ್ನು ನೋಡ್ತಿದ್ದೀನಿ ನಾನು. ಪ್ರಯೋಜನ ಏನು? ನಂಬಿಕೆ ಏನು? ಶುರುವಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಪೊರೆ ಬಂದ್ಮೇಲೆ ಮಂಜಾಗಲ್ವಾ? ಇದು ಹಾಗೇನೆ. ನೀನು ನನ್ನ ಮಗಳೇ, ಆದ್ರೆ ಬುದ್ಧಿಗೆಟ್ಟಿದೆ ಅಷ್ಟೆ. ನೀವು ಬೇಕಾದ್ರೆ ನನಗೆ ಎಷ್ಟು ಬೇಕಾದ್ರೂ ಬೈರಿ, ಒಂದೇಟ್ ಹೊಡಿತೀರಾ ಹೊಡೀರಿ. ಆದ್ರೆ ನೀವು ನಗ್ನಗ್ತಾ ಮಾತಾಡೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಬೇಕಾದ್ರೆ ಇಲ್ಲೇ ಕೂತ್ಕೊಂಡು ಧರಣಿ ಮಾಡ್ತೀನಿ. ಗಟ್ಟಿ ಮಾಡಿ ಮನುಷ್ಯನ ಗೆಲ್ಬೋದಮ್ಮ, ಆದ್ರೆ ಮನ್ಸನ್ನಲ್ಲ. ಮಾ, ನಾನು ಸಾರಿ ಅಂತ ಕೇಳಿದ್ಮೇಲೂ ನೀವು ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಾ? ನನ್ನ ಜೀವನದಲ್ಲಿರೋದು ಇಬ್ರೇ, ಒಂದು ನೀವು, ಇನ್ನೊಂದು ಕರಣ್. ಇದನ್ ಬಿಟ್ಟು ನನಗೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಅದ್ರಲ್ಲಿ ಒಬ್ರು ದೂರ ಆದ್ರೂ ನನಗೆ ಬದುಕೋದಕ್ಕೆ ಮನ್ಸು ಬರಲ್ಲಮ್ಮ. ತಪ್ಪು ಮಾಡಿದ್ದೀನಿ, ತಪ್ಪಾಯ್ತು ಅಂತ ಕ್ಷಮೆನೂ ಕೇಳಿದ್ದೀನಿ. ಇನ್ ನನ್ನ ಮೇಲೆ ನಿಮ್ಗೆ ಇಷ್ಟೊಂದು ಕೋಪನಮ್ಮ? ಬೇಕಾದ್ರೆ ಏನಾದ್ರೂ ಶಿಕ್ಷೆ ಕೊಡಿ, ಆದ್ರೆ ಹೀಗೆಲ್ಲ ಮಾತಾಡಬೇಡಿ. ನಿಮ್ಮಿ, ಈ ಪ್ರಪಂಚದಲ್ಲಿ 2 ರೀತಿ ಜನ ಇದ್ದಾರೆ. ಒಂದು ಸತ್ಯನ ಒಪ್ಕೊಳ್ಳೋರು, ಇನ್ನೊಂದು ತಮಗೆ ಗೊತ್ತಿರೋದು ಮಾತ್ರ ಸತ್ಯ ಅಂತ ನಂಬೋರು. ನೀನು 2ನೇ ವರ್ಗದವಳು ಅಂತ ಅನ್ನಿಸ್ತಾ ಇದೆ. ನೋಡಿಮ್ಮ, ನೀವೇನ್ ಬೇಕಾದ್ರೂ ಹೇಳಿ, ಸದ್ಯಕ್ಕೆ ನೀವು ನನ್ನ ಕ್ಷಮಿಸಿದ್ದೀರಾ ಅಂತ ಹೇಳೋವರೆಗೂ ನಾನು ಬೇರೆ ಯಾವ್ದ್ರ ಬಗ್ಗೆನೂ ಮಾತಾಡಲ್ಲ. ನನ್ಗಳು ಬರ್ತಿದೆಮ್ಮ. ನಿಮ್ಮಿ, ನಾನೊಂದು ಮಾತು ಕೇಳಲ್ಲ? ಹೇಳಿಮ್ಮ. ನೀನ್ ಇದುವರೆಗೂ ನನ್ನ ಹತ್ರ ಯಾವ ಸತ್ಯನೂ ಮುಚ್ಚಿಟ್ಟಿಲ್ವಾ? ಹಾರ್ಟ್ ಅಟ್ಯಾಕ್ ಆಗಿರೋದು ನಮ್ಮಪ್ಪಂಗೆ. ಇಲ್ಲಮ್ಮ, ನಾನು ಯಾವ ಸತ್ಯನೂ ನಿಮ್ಮಿಂದ ಮುಚ್ಚಿಟ್ಟಿಲ್ಲ. ನಿನ್ ಮಾತನ್ನ ನಂಬ್ತೀನಿ. ಹಾಗಂತ ಇಷ್ಟು ಸುಲಭವಾಗಿ ನಿನ್ನನ್ನು ಕ್ಷಮಿಸಿದ್ದೀನಿ ಅಂತ ಅನ್ಕೋಬೇಡ. ನೀನ್ ಮಾಡಿರೋ ತಪ್ಪಿಗೆ ಒಂದು ಶಿಕ್ಷೆ ಕೂಡ ಇದೆ. ಹೇಳಿಮ್ಮ, ನೀವೇನ್ ಹೇಳಿದ್ರು ನಾನು ಕೇಳ್ತೀನಿ. ಇವತ್ತು ನಾನು, ನೀನು, ಕರಣ್ 3 ಜನ ಹೊರಗಡೆ ಎಲ್ಲಾದ್ರೂ ಹೋಗಿ ಬರೋಣವಾ? ಅಯ್ಯೋ, ಎಂಟರ್ಟೈನ್ಮೆಂಟ್ನ ಯಾರಾದ್ರೂ ಪನಿಷ್ಮೆಂಟ್ ಅಂತಾರ? ಥ್ಯಾಂಕ್ಸ್ ಮಾ, ಬನ್ನಿ. ಕರಣ್, ನೀವಿಬ್ರು ಯಾವಾಗಲೂ ಹೀಗೆ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮ ಜೊತೆ ನಾನು ಖುಷಿಯಾಗಿರ್ತೀನಿ. ಹೌದು ಕರಣ್, ನೀನು ಹೇಳ್ದಾಗೆ ಆಗಲಿ ಅಂತ ನಾನು ಎಕ್ಸ್ಪೆಕ್ಟೇಷನಲ್ಲೇ ಇದ್ದೀನಿ. ಈಗ ಎಲ್ಲರ ಮನಸ್ಸಿಗೂ ಸ್ವಲ್ಪ ಬೇಜಾರಾಗಿದೆಯಲ್ಲ, ಹೊರಗೋಗಿ ಬರೋಣ ಅಂತ ನಾನು ನಿಮ್ಮೆ ಅನ್ಕೊಂಡ್ವಿ. ಏನು ಹೇಳ್ತೀಯ ಕರಣ್? ಹೇಳೋದೇನಿದೆ, ನಾನೇ ನಿಮ್ಮ ಡ್ರೈವರ್. ನೀವು ಆರಾಮಾಗಿ ಕಾರಲ್ಲಿ ಕೂತಿರಿ, ಲೆಫ್ಟ್ ರೈಟ್ ಅಂತ ಹೇಳಿ, ನಾನು ಕಾರ್ ಓಡಿಸ್ತಾ ಇರ್ತೀನಿ. ನಾನು ಹೇಳಿಲ್ವಮ್ಮ ಕರಣ್ ಡೆಫಿನೆಟ್ಲಿ ಒಪ್ಕೋತಾನೆ ಅಂತ? ಎಸ್. ಅಲ್ಲ, ಅದು ಸರಿ, ಬಟ್ ಎಲ್ಲಿಗಂತ ಹೋಗೋದು? ಇವಾಗ ಪ್ಯಾಂಡಮಿಕ್ ಬೇರೆ ಇದೆ, ಎಲ್ಲ ಕಡೆನೂ ಲಾಕ್ಡೌನ್ ನಡೀತಿದೆ. ಹೌದಲ್ವಾ ಕರಣ್, ಎಲ್ಲಿ ಹೋಗೋದು? 1 ನಿಮಿಷ ಇರು ಅತ್ತೆ. ನೀವೊಂದು ನಿರ್ಧಾರ ತಗೊಳ್ಳಿ. ನೀವು ತಗೊಳ್ಳೋ ನಿರ್ಧಾರ ಯಾವಾಗಲೂ ಕರೆಕ್ಟಾಗೇ ಇರುತ್ತೆ. ನೀವೇನು ಹೇಳ್ತೀರೋ ಅದಕ್ಕೆ ಜೈ ಜೈ ಜೈ. ಕರಣ್, ನಿನ್ನಂಥ ಬುದ್ಧಿವಂತ ಹಾಗೆ ಇನ್ನೂ ಒಂದಷ್ಟು ಒಳ್ಳೆ ಹುಡುಗರನ್ನ ಈ ಸಮಾಜಕ್ಕೆ ಕೊಟ್ರಲ್ಲ, ಅನಾಥಾಶ್ರಮ, ಐ ಮೀನ್ ನೀನಿದ್ದ ಆಶ್ರಮ.
ಅಲ್ಲಿಗೆ ಹೋಗೋಣ. ಅತ್ತೆ ಅದು ಅದು ಯಾಕೆ ಕರಣ್? ಅದು ತುಂಬಾ ದೂರ. ಇರ್ಲಿ, ಒಂದು ಲಾಂಗ್ ಡ್ರೈವ್ ಅನ್ಸ್ಕೊಳ್ಳುತ್ತೆ. ಅದು ಹಾಗಲ್ಲತ್ತೆ, ಇವಾಗ ಯಾರನ್ನೂ ಅಲ್ಲಿ ಬಿಡ್ತಾ ಇಲ್ಲ, ಸೊ ಅದಕ್ಕೆ. ಯಾಕೆ? ಅನಾಥಾಶ್ರಮದಲ್ಲಿ ದೆವ್ವ ಗಿವ ಇದೆಯಾ? ಇಲ್ಲ, ಹಾಗೇನೂ ಇಲ್ಲ. ಮತ್ತೆ ಕಾರಲ್ಲಿ ಕೂತ್ಕೊಂಡು ಲೆಫ್ಟ್ ರೈಟ್ ಹೇಳಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಈಗ ಯಾಕೆ ಯೋಚನೆ ಮಾಡ್ತಿದ್ಯಾ? ಅದು ನಿಮ್ಮಿ ಹೇಳು ನಿನ್ ಗಂಡನ್ಗೆ. ಹೌದು ಕರಣ್, ಅದು ಕರಣ್, ಅತ್ತೇನೆ ಅಮ್ಮನ ಸ್ಥಾನದಲ್ಲಿ ನೋಡ್ದೋ ನೀನು. ಇನ್ನು ನಿನ್ನ ಸಾಕಿ ಬೆಳೆಸ್ತವ್ರನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿರ್ತೀಯ ಅನ್ನೋದನ್ನ ನನಗೂ ಅರ್ಥ ಆಗುತ್ತೆ. ಅವ್ರ ಜೊತೆ ನಾನು ಮಾತಾಡ್ದಾಗತ್ತೆ, ಅವ್ರಿಗೆ ನಿನ್ನ ನೋಡಿ ಖುಷಿನೂ ಆಗುತ್ತೆ. ನೋ ಮೋರ್ ಡಿಸ್ಕಷನ್, ಅಲ್ಲಿಗೆ ಹೋಗೋಣ. ಅಲ್ಲ ಅತ್ತೆ, ಅದು ಕರಣ್, ನಾನು ಡಿಸೈಡ್ ಮಾಡಾಗಿದೆ. ನಿಮ್ಮಿ ಇಬ್ರು ರೆಡಿಯಾಗಿ ಬನ್ನಿ. ನಿಮ್ಮಿ ಏನ್ ಮಾಡೋದು ಇವಾಗ? ಇದೇನಮ್ಮ, ಎಲ್ಲೂ ಓಪನಿಂಗ್ ಸೇಲ, ಅದು ಅಲ್ದಿರ ಎಕ್ಸ್ಪೀರಿಯನ್ಸ್ ಬೇರೆ ಕೇಳ್ತಾ ಇದ್ದಾರೆ. ಇಲ್ಲಿ ಯಾವುದೋ ಒಂದೇ ಒಂದು ಕೆಲಸ ಖಾಲಿ ಇದೆ, ಅದು ಹೌಸ್ ಕೀಪಿಂಗ್ ಕೆಲಸ. ಅದ್ರಲ್ಲಿ ತಪ್ಪೇನಿದೆ ಅಣ್ಣ, ಅದು ಕೆಲಸನೇ ತಾನೆ. ಕೋಟ್ಯಾಧಿಪತಿ ಮನೆ ಸೊಸೆನಮ್ಮ ನೀನು, ಅದು IAS ಮಾಡಬೇಕು ಅಂತ ಕನ್ಸು ಕಟ್ಕೊಂಡಿರೋ ಹುಡುಗಿ. ನೀನೋಗಿ ಮನೆ ಕೆಲಸ ಮಾಡಬೇಕಾ? ಇದೇನಾದ್ರೂ ನಿಮ್ಮ ಮಾವನ್ ಗೊತ್ತಾದ್ರೆ ತಡ್ಕೊಂತಾರೇನಮ್ಮ? ಗೊತ್ತಾಗಲ್ಲ ಅಣ್ಣ, ಗೊತ್ತಾಗ್ದಿರೋ ಥರ ನಾವು ನೋಡ್ಕೊಳ್ಳೋಣ. ಬೇಡ ಕಣಮ್ಮ, ಇನ್ನೊಂದು ಸ್ವಲ್ಪ ದಿವಸ ತಡ್ಕೊಳಮ್ಮ. ಎಲ್ಲಾದ್ರೂ ಒಳ್ಳೆ ಕಡೆ ಕೆಲಸ ಸಿಗುತ್ತೆ. ಈ ಆನ್ಲೈನ್ ಬಿಟ್ಬಿಡಮ್ಮ, ನನಗೆ ಗೊತ್ತಿರೋ ಕಡೆ ಹುಡುಕ್ಬಿಟ್ಟು ನಾನೇ ಕೊಡಿಸ್ತೀನಮ್ಮ. ಬೇಜಾರು ಮಾಡ್ಕೊಂಬೇಡಮ್ಮ. ಬೆಂಗಳೂರಲ್ಲಿ ಕೆಲಸ ಸಿಗೋದು ಎಷ್ಟು ಕಷ್ಟ ಅನ್ಬಿಟ್ಟು ಕರಣ್ ನೋಡಿ ತಿಳ್ಕೊಂಡಿದ್ಯಾ ನೀನು? ಇದು ಬೆಂಗಳೂರಮ್ಮ. ಪುಣ್ಯ ಬರುತ್ತೆ ಅನ್ಬಿಟ್ಟು ರಕ್ತದಾನ, ನೇತ್ರದಾನ, ಆ ದಾನ, ಈ ದಾನ ಅಂತೆಲ್ಲ ಮಾಡ್ತಾರೆ. ಆದ್ರೆ ಬೆಂಗಳೂರಲ್ಲಿ ಕೆಲಸ ಮಾತ್ರ ಕೊಡಲ್ಲ. ಯಾಕೆ ಹೇಳು? ಅವ್ರಿಗೆ ಪುಣ್ಯ ಬರಲ್ಲ. ಸರಿ, ನೀನ್ ಇವಾಗ ಏನು ವರಿ ಮಾಡ್ಬೇಡಮ್ಮ. ಅಣ್ಣನಾಗ ನಾನಿವಾಗ ನಿನಗೆ ಮಾತು ಕೊಡ್ತಾ ಇದ್ದೀನಿ. ಒಳ್ಳೆ ಕಡೆ ಕೆಲಸ ಕೊಡ್ಸೋ ಜವಾಬ್ದಾರಿ ನಂದು, ಸರಿನಾ? ಥ್ಯಾಂಕ್ಸ್ ಅಣ್ಣ, ಈ ತಂಗಿ ಮೇಲೆ ಇಷ್ಟೊಂದು ಕಾಳಜಿ ತೋರಿಸ್ತಿರೋದಕ್ಕೆ. ಇದ್ರಲ್ಲೆಲ್ಲ ಥ್ಯಾಂಕ್ಸ್ ಯಾಕಮ್ಮ, ನಾನು ಇನ್ನು ಬರ್ತೀನಮ್ಮ. ಸರಿ ಅಣ್ಣ.
ಕರಣ್, ಇವಾಗ ಏನ್ ಮಾಡೋದು? ಏನ್ ಮಾಡೋದಂದ್ರೆ ಇಲ್ದಿರೋ ಆಶ್ರಮ, ಗೊತ್ತಿಲ್ದಿರೋ ಆಶ್ರಮ ಎಲ್ಲಂತ ತೋರಿಸ್ಲಿ, ಹೇಗಂತ ಕರ್ಕೊಂಡು ಹೋಗ್ಲಿ? ನಿಮ್ಮಿ ಇದ್ದಕ್ಕಿದ್ದಾಗೆ ಮನೆ ತೋರಿಸು, ಆಶ್ರಮ ತೋರಿಸು ಅಂತ ಹೇಳಿದ್ರೆ ನಾನು ಏನು ಮಾಡಲಿ? ವೆಕೇಶನ್ ಅಂದರೆ ಪಾರ್ಕು, ಮಾಲು, ಸಿನಿಮಾ ಓಡಾಡೋರ್ನ ನೋಡಿದ್ದೀನಿ. ಇವ್ರು ನೋಡಿದ್ರೆ ಅನಾಥಾಶ್ರಮ ಅಂತೆ. ಡೌಟ್ ಬಂದಿರುತ್ತೆ ಕರಣ್. ಹೌದು ಕರಣ್, ಮಾಗೆ ಎಲ್ಲ ವಿಷಯನೂ ಬೇಗ ಗೊತ್ತಾಗುತ್ತೆ. ಅವ್ರಿಗೆ ವಿಷಯಗಳನ್ನು ಹೇಳೋ ಜನ ಇದ್ದಾರೆ. ನಿಮ್ಮತ್ತೆಗೆ ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಡೌಟ್ ಇದೆ. ನನ್ನ ಫಾಲೋ ಮಾಡಕ್ಕೆ ಹೇಳಿದ್ದಾರೆ. ದುಡ್ಡು ಕೊಟ್ರೆ ಅದೇ ನಿಯತ್ತು, ಇಲ್ಲ ಅಂದ್ರೆ ವಿಷಯ ಬೇರೆ ಕಡೆ ಹೋಗಿ ಮುಟ್ಟುತ್ತೆ. ಹಾಗಿದ್ರೆ ಅತ್ತೆಗೆ ಈ ಅಳಿಯನ್ ಮೇಲೆ ನಂಬಿಕೆ ಇಲ್ವಾ? ಅಪ್ಪನ್ನೇ ಬಿಟ್ಟಿಲ್ಲ, ಅವರು ಅನುಮಾನ ಪಟ್ರು. ಮೈ ಗಾಡ್, ಹಾಗಿದ್ರೆ ಇವತ್ ಪಿಂಡ ಇಡೋ ಪ್ರೋಗ್ರಾಮ್ ಕನ್ಫರ್ಮೇ? ಪ್ಲೀಸ್ ಕರಣ್, ಹಾಗೆಲ್ಲ ಮಾತಾಡ್ಬೇಡ. ಐ ಕಾಂಟ್ ಹಿಯರ್ ಸಚ್ ರಬಿಶ್ ಟಾಕ್. ಇಲ್ಲ ನಿಮ್ಮಿ, ಮುಗೀತು ನನ್ ಕತೆ. ಎಲ್ಲ ಸತ್ಯ ಗೊತ್ತಾಗ್ಬಿಡುತ್ತೆ. ಇಲ್ಲ ಕರಣ್, ನಾನು ಹೇಳ್ದಾಗ ಕೇಳು, ಎಲ್ಲ ಸರಿ ಹೋಗುತ್ತೆ. ಹಾ, ಪ್ಲೀಸ್ ಹೇಳು. ನೀನ್ ಏನ್ ಹೇಳ್ತೀಯೋ ನಾ ಅದನ್ನ ಕೇಳ್ತೀನಿ. ಹೌದಾ? ಸರಿ, ಹಾಗಾದ್ರೆ ಬಾ, ಮಾ ಹತ್ರ ಎಲ್ಲ ಸತ್ಯ ಹೇಳ್ಬಿಡೋಣ. ಇಲ್ಲ, ಅದೊಂದು ಆಗಲ್ಲಪ್ಪ. ಆದ್ರೆ ಬಟ್ ಕರಣ್, ಸತ್ಯ ಹೇಳೋದ್ರಿಂದ ನಿನ್ಗೇನ್ ಪ್ರಾಬ್ಲಮ್ ಇದೆ? ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಸತ್ಯ ನಿಮ್ಮಮ್ಮ ಅರ್ಥ ಮಾಡ್ಕೊಳ್ಳೋದಕ್ಕೂ ನಮ್ಮ ಅಪ್ಪ ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಭಕ್ತ ಕುಂಬಾರ ತರ ನನ್ನ ತುಳಿದು ಹೋಗಿ ಜೈಲಲ್ಲಿ ಕುತ್ಕೋತಾರೆ. ಅರೆ, ನೀನ್ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ, ಮಾ ನೋಡ್ಕೋತಾರೆ. ನಿನಗ್ ನಿನ್ ತಾಯಿ ಬಗ್ಗೆ ಗೊತ್ತು, ಬಟ್ ನನ್ ತಂದೆ ಬಗ್ಗೆ ನಿನಗ್ ಗೊತ್ತಿಲ್ಲ. ನಿನಗ್ ನಾನು ಏನ್ ಸೊಲ್ಯೂಷನ್ ಕೊಟ್ರು ಬೇಡ. ಎಲ್ಲ ಪ್ರಾಬ್ಲಮ್ ದೊಡ್ಡದಾಗಿ ನೋಡ್ಕ್ಯಾ. ನಿಮ್ಮ ಅಪ್ಪನ ಹತ್ರ ಹೋಗಿ ಮಾ ಹತ್ರ ಮಾತಾಡೋದ್ ಬೇಡ ಅಂತ ಕೇಳೋಣ. ತಪ್ಪಾಯ್ತು ಅಂತ ಕಾಲು ಹಿಡಿದು ಕ್ಷಮೆ ಕೇಳೋಣ. ಓ, ಅತ್ತೆ ಅಲ್ಲಿಗೆ ಸುಮ್ಮನೆ ಆಗ್ಬಿಡ್ತಾರಾ? ನೋ ಚಾನ್ಸ್. ಅವ್ರು ಯಾರು, ಏನು, ಎಲ್ಲಿದ್ದಾರೆ, ಯಾಕೆ ಸುಳ್ಳು ಹೇಳಿದೆ ಅಂತ 100 ಪ್ರಶ್ನೆ ಕೇಳ್ತಾರೆ. ಅವ್ರಿಗೊಂದು ಸಣ್ಣ ಕ್ಲೂ ಸಿಕ್ಕಿದ್ರೆ ಸಾಕು, ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ನನ್ನ ಕೋರ್ಟಲ್ಲಿ ನಿಲ್ಲಿಸ್ತಾರೆ. ಕೋರ್ಟಲ್ಲಿ ನಿಲ್ಸೋ ಅಂತ ತಪ್ಪು ಏನ್ ಮಾಡಿದ್ಯಾ ಕರಣ್? ಲವ್, ಮದ್ವೆ, ಇದಕ್ಕೆ ಯಾವ ಕೋರ್ಟು ಏನ್ ಶಿಕ್ಷೆ ಕೊಡುತ್ತೆ? ಕರಣ್, ಏನ್ ಯೋಚನೆ ಮಾಡ್ತಿದ್ಯಾ? ಇಲ್ಲ, ಸದ್ಯಕ್ಕೆ ಅತ್ತೆಗೆ ಈ ವಿಚಾರ ಎಲ್ಲ ಗೊತ್ತಾಗ್ಬಾರ್ದು. ಸರಿ, ಹಾಗಾದ್ರೆ ನಿನಗಿಷ್ಟ ಬಂದಿದ್ ಮಾಡು. ನಾನಂತೂ ಇಂಟರ್ಫಿಯರ್ ಆಗಕ್ ಹೋಗಲ್ಲ. ಮಾ ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀಯಾ? ಮ್ಯಾನೇಜ್ ಮಾಡ್ಬೇಕಲ್ಲ, ಮ್ಯಾನೇಜ್ ಮಾಡ್ತೀನಿ. ನಿಮ್ಮಿ, ಕರಣ್, ನಡಿ ಕರಣ್, ಮಾ ಕರೀತಿದ್ದಾರೆ. ಹೋಗೋಣವಾ ಕರಣ್? ಹಾ, ಹೊರಡೋಣ. ಅವಳ ಕಡೆ ಯಾಕೆ ನೋಡ್ತಿದ್ಯಾ? ನಿಮ್ಮಿ ಬೇಡ ಅಂದ್ಲಾ? ಅಂದಂಗಿತ್ತು. ಅದೇನೋ ಹೋಟ್ಲ್ ಹೋಗೋಣ ಅಂತ ಹೇಳ್ತಿದ್ಯಲ್ಲ? ಹಾಮ, ಐ ಮೀನ್ ನಾವಿಬ್ರು ಹೋಟೆಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಊಟ ಎಲ್ಲಿದ್ರೂ ಮಾಡ್ಬೋದು. ಇವತ್ತು ನಾನು ಅನ್ಕೊಂಡಿರೋ ಜಾಗಕ್ಕೆ ಹೋಗ್ಲೇಬೇಕು. ಇಟ್ಸ್ ಮೈ ಡಿಸಿಷನ್. ಕರಣ್, ಲೊಕೇಶನ್ ಎಲ್ಲಿ? ಅತ್ತೆ, ಅದು ಲೊಕೇಶನ್ ಗೊತ್ತಿಲ್ಲ. ಕೇಳ್ಬಿಡ್ಲಾ? ನಿನಗೆ ಲೊಕೇಶನ್ ಗೊತ್ತಲ್ವಾ? ಹಾ, ಗೊತ್ತು. ಅದು ಆ್ಯಕ್ಚುಲಿ ಆಶ್ರಮ ಹೋಗಿ ತುಂಬ ದಿನ ಆಗೋಯ್ತು. ಆ್ಯಂಡ್ ಅಲ್ಲಿ ಹೊಸ ಹೊಸ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ. ಸೊ ರೋಡ್ಸ್ ಎಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಾನು ಕಾಲ್ ಮಾಡಿ ಅವ್ರಿಗೆ ಲೊಕೇಶನ್ ಕಳ್ಸಕ್ಕೆ ಹೇಳ್ತೀನಿ. ಹಲೋ ಬಾಬಣ್ಣ, ನಾನು ಕರಣ್. ಅದು ನಮ್ಮ ಆಶ್ರಮದ ಲೊಕೇಶನ್ ಒಂದು ಸ್ವಲ್ಪ ಕಳಿಸ್ತೀರಾ? ನಾನು ಅತ್ತೆ ನಾವೆಲ್ಲರೂ ಅಲ್ಲಿಗೆ ಬರೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ವಿ. ಹಾಂ, ಓ, ಏನೋ ನಾವು ಅಲ್ಲಿಗೆ ಬರೋಕ್ಕಾಗಲ್ವಾ? ಅಯ್ಯಯ್ಯೋ, ಯಾಕೆ ಬಾಬಣ್ಣ, ಏನಾಯ್ತು? ಓ ಶೇಟ್ಸ್, ಕೋವಿಡ್ ಇರೋದ್ರಿಂದ ಯಾರಿಗೂ
ಒಳಗೆ ಎಂಟ್ರಿ ಕೊಡ್ತಿಲ್ವಾ? ನಿನಗೆ ಬಂತ ಫೋನು? ನಾನು ಕರ್ಣ ಅಂತ ನಮ್ಮ ಆಫೀಸಲ್ಲಿರೋನ್ಗೆ ಕಾಲ್ ಮಾಡೋದಕ್ಕೆ ಹೋದೆ, ಅದು ನಿನಗೆ ಬಂದಿದೆ. ಇಟ್ಸ್ ಓಕೆ. ಏನಂದ್ರು ನಿಮ್ಮ ಬಾಬು ಅಣ್ಣ? ಹೇ, ಏನೂ ಇಲ್ಲ. ಅದೇ ಇವಾಗ ಕೋವಿಡ್ ಇದೆ ಅಲ್ಲ, ಸೊ ಬೆಂಗಳೂರಿಂದ ಯಾರೇ ಬಂದ್ರು ಅವರಿಗೆ ಆಶ್ರಮ ಒಳಗೆ ಎಂಟ್ರಿ ಇಲ್ಲ ಅಂತೆ, ಅಷ್ಟೇ. ಓ ಹೌದು ಮಾ, ಈ ಟೈಮಲ್ಲಿ ಟ್ರಾವೆಲ್ ಮಾಡೋದು ಸುಮ್ಮನೆ ನಮಗೂ ರಿಸ್ಕ್ ಅಲ್ವಾ? ಮನೇಲಿ ಏನಾರು ಮಾಡ್ಬಿಟ್ಟು ಖುಷಿಯಾಗಿರ್ಬೋದಲ್ವಾ? ಇರೋಣ, ಇಲ್ಲೇ ಇರೋಣ. ಸರಿಮಾ, ಬನ್ನಿ ನಿಮ್ ರೂಮ್ಗೆ ಹೋಗೋಣ. ಬಾ ಕರಣ್. ಯಪ್ಪ, ಸತ್ಯ ಏನು ಸಡನ್ ರಿಯಾಕ್ಷನ್ ಆಗಿಲ್ಲ. ಮೊದಲು ಇದಕ್ಕೆ ಏನಾದ್ರೂ ಒಂದು ದಾಳಿ ನೋಡ್ಕೋಬೇಕಪ್ಪ. ಅಮ್ಮ, ಎಲ್ಲ ಕೆಲ್ಸನೂ ಮುಗೀತು, ನಾನಿನ್ ಹೊರಡ್ತೀನಿ. ಹಾ, ತಿಂಡಿ ಏನ್ ಮಾಡಿದ್ಯಾ ಸುಂದ್ರಿ? ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಅಮ್ಮ. ಏನಾದ್ರೂ ಒಂದ್ ಮಾಡ್ಲೇಬೇಕಲ್ಲ. ನೋಡಮ್ಮ, ಬಿಸಿ ಇದ್ದಾಗ್ಲೇ ತಂದ್ಕೊಟ್ಬಿಡು, ಇಲ್ಲಾಂದ್ರೆ ಆ ತಣ್ಣಗಾಗಿದ್ದು ಗಂಟ್ಲೆಲ್ಲ ಇಳಿಯಲ್ಲ ಕಣೆ. ಸರಿಮ್ಮ. ಸುಂದ್ರಿ, ಎಲ್ಲಾದ್ರೂ ಕೆಲ್ಸ ನೋಡ್ತಿದ್ಯಮ್ಮ? ಇಲ್ಲ ಅಮ್ಮ, ಈ ಕರೋನಾ ಗಲಾಟೆಲಿ ಎಲ್ಲೂ ಸದ್ಯಕ್ಕೆ ಕೆಲ್ಸ ಕೊಡ್ತಾ ಇಲ್ವಂತೆ. ಓಹೋ, ಅದಕ್ ಮುಂಚೆ ಏನು ಕರ್ದು ಕೆಲ್ಸ ಕೊಡೋರಂತ? ಆ ಕೊರೋನಾಯಿಂದ ಎಲ್ರು ಸ್ವಂತ ಊರಿಗೆ ಹೋದ್ರು. ಈ ಕೊರೋನಾನಾದ್ರೂ ಯಾರು ಸ್ವಂತ ಊರಿಗೆ ಕಳಿಸ್ಲಿಲ್ವಲ್ಲೇ? ಸ್ವಂತ ಊರಾ? ಓ, ಚೀನಾ ದೇಶಕ್ಕೆ. ಅಲ್ಲಿಂದಾನೆ ತಾನೆ ಬಂದಿದ್ದು. ಎಷ್ಟು ಜನರ ಪ್ರಾಣ ತೆಗಿತಮ್ಮ ಅದು. ಛೇ ಪಾಪ ಜನ. ಹೋಗ್ಲಿ ಬಿಡು ಸುಂದ್ರಿ. ನೋಡು, ಒಂದ್ ಮಾತು ಹೇಳ್ತೀನಿ. ದೂರದ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಇಡೀ ದೇಶನ ಆಳೋ ಕಾಲ ಇದು. ನೋಡು, ನೀ ಮನೇಲೇ ಎದ್ಕೊಂಡು ಸಂಪಾದನೆ ಮಾಡೋ ಅಂತ ಕೆಲಸ ಯಾಕೆ ಮಾಡಬಾರ್ದು? ಏನ್ ಕೆಲ್ಸನಮ್ಮ? ನಾವೆಲ್ಲ ಮಾಡ್ತಿದ್ವಲ್ಲ ಅದೇ ಕೆಲ್ಸ. ಹಪ್ಪಳ ಸಂಡ್ಗೆ ಮಾಡೋದು, ಉಪ್ಪಿನಕಾಯಿ ಮಾಡೋದು, ಪುಡಿಗಳು ಮಾಡೋದು, ಇದೇನೆ. ನೋಡು, 1 kgಗೆ 10 ರೂಪಾಯಿ ಲಾಭ ಆದ್ರೆ 10 kgಗೆ ಎಷ್ಟಾಯ್ತು? 100 ರೂಪಾಯಿ ಆಯ್ತು ಅಲ್ವಾ? ತಿಂಗಳಿಗೆ ಎಷ್ಟಾಯ್ತು? 3,000 ರೂಪಾಯಿ ಆಯ್ತು. ನಾನ್ ಕೊಡೋ 3,000, ಈ 3,000 ಎರಡು ಸೇರಿಸಿದ್ರೆ ನಿನ್ಗೆ 6,000 ರೂಪಾಯಿ ಲಾಭ ಆಯ್ತು. ಯೋಚನೆ ಮಾಡು, ಹೇಗಿರುತ್ತೆ ನೋಡು. ಮಾಡು ಈ ಕೆಲ್ಸ. ಒಳ್ಳೆ ಸಲಹೆನೆ ಕೊಟ್ರಿ ಅಮ್ಮ. ಆದ್ರೆ ಅದಕ್ಕೆಲ್ಲ ತುಂಬಾನೇ ಖರ್ಚಾಗುತ್ತೆ. ಅದಕ್ ಬೇಕಾಗಿರೋ ಪದಾರ್ಥಗಳೆಲ್ಲ ಮನೇಲಿ ಇದಾವೋ ಇಲ್ವೋ? ಮೊದ್ಲು ಇರೋದ್ರಲ್ಲಿ ಮಾಡಮ್ಮ, ಆಮೇಲೆ ಬೇರೆದಕ್ಕೆ ವ್ಯವಸ್ಥೆ ಮಾಡಿದ್ರೆ ಆಯ್ತು. ಸರಿ ಅಮ್ಮ, ತುಂಬಾ ಒಳ್ಳೆ ಸಲಹೆನೆ ಕೊಟ್ರಿ. ನಾನು ಇವತ್ತಿಂದನೇ ಕೆಲಸ ಶುರು ಮಾಡ್ತೀನಿ. ಇವತ್ತಿಂದ ಅಲ್ಲ, ಈಗಲಿಂದಾನೇ ಶುರು ಮಾಡು.